ಬಾಗೇಪಲ್ಲಿ ತಾಲೂಕು ಶಾಸಕ ಸುಬ್ಬಾರೆಡ್ಡಿರವರಿಗೆ ಸಚಿವ ಸ್ಥಾನ ನೀಡಿದರೆ ಸಿಎಂ ಮನೆ ಮುಂದೆ ಪ್ರತಿಭಟನೆ. ಅಂಬೇಡ್ಕರ್ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ ಸಂದೇಶ್ ಸರ್ಕಾರಕ್ಕೆ ಎಚ್ಚರಿಕೆ. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಕಚೇರಿಯ ಆವರಣದಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರಾದ ಸಂದೇಶ್ ರವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಶಾಸಕ ಸುಬ್ಬಾರೆಡ್ಡಿ ಮತ್ತು ಅವರ ಕುಟುಂಬ ಹಾಗೂ ಬೇನಾಮಿಗಳ ಹೆಸರಿನಲ್ಲಿ ಸುಮಾರು 800 ಎಕರೆ ಜಮೀನುಗಳನ್ನು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಕ್ರಮವಾಗಿ ಮಾಡಿದ್ದಾರೆ ಎಂದು ಸಂದೇಶ್ ಆರೋಪಿಸಿದರು. ಮುಖ್ಯವಾಗಿ ಬಡವರ ಹತ್ತಿರ 1 ಲಕ್ಷ 2 ಲಕ್ಷಗಳಿಗೆ ಜಿಪಿಎ ಮಾಡಿಸಿ ಅಕ್ರಮವಾಗಿ ರಿಜಿಸ್ಟ್ರೇಷನ್ ಮಾಡಿಸಿಕೊಂಡು ಸರ್ಕಾರಕ್ಕೆ ಆ ಜಮೀನನ್ನು 1 ಕೋಟಿಗಿಂತ ಹೆಚ್ಚು ಮಾರಿದ್ದಾರೆ ಎಂದು ಹೇಳಿದರು. ಈ ಬಗ್ಗೆ ಶಾಸಕರಿಗೆ ಪ್ರಶ್ನೆ ಮಾಡಿದರೆ ಪೊಲೀಸ್ ಕೇಸ್ ಹಾಗೂ ರೌಡಿ ಶೀಟರ್ ಹಾಕಿಸುತ್ತಾರೆ. ಇಂತಹ ಜನರ ಮೇಲೆ ರೌಡಿಸಂ ಮಾಡುವ ಹಾಗೂ ಭೂಗಳರಿಗೆ ಸಹಾಯ ಮಾಡುವ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿರವರಿಗೆ ಸಚಿವ ಸ್ಥಾನ ನೀಡಬಾರದು. ಮುಖ್ಯವಾಗಿ ಬಾಗೇಪಲ್ಲಿ ಸರ್ವೆ ನಂಬರ್ 621/A1ರಲ್ಲಿ ಹಬೀಬಿರವರ ಹೆಸರಿನಲ್ಲಿರುವ 33 ಗುಂಟೆ ಜಾಗದಲ್ಲಿ ಕೇಶವರೆಡ್ಡಿ ಎಂಬುವರು 6 ಗುಂಟೆ ಜಾಗವನ್ನು ಅತಿಕ್ರಮಿಸಿರುತ್ತಾರೆ. ಆದರೆ ಇದು ಕೋರ್ಟ್ನಲ್ಲಿ ಮುನಾವರ್ ಪಾಷರವರ ಜಾಗವೆಂದು ತಿಳಿಸಲಾಗಿದೆ. ಈ ಜಾಗವನ್ನು 1 ತಿಂಗಳ ಹಿಂದೆ ಸರ್ವೆ ಮಾಡಿ ಪಹಣಿ ಕೊಡಿ ಎಂದು ಸಂಬಂಧಿಸಿದ ಇಲಾಖೆಗೆ ಮನವಿ ನೀಡಲಾಗಿರುತ್ತದೆ. ಆದರೆ ಕೇಶವರೆಡ್ಡಿ ಎಂಬುವರು ಶಾಸಕ ಸುಬ್ಬಾರೆಡ್ಡಿರವರ ಹತ್ತಿರ ಹೋಗಿದ್ದ ಸಂದರ್ಭದಲ್ಲಿ ಶಾಸಕರು ಅಧಿಕಾರಿಗಳಿಗೆ ಕೋರ್ಟ್ ಆದೇಶದ ಪ್ರಕಾರ ಖಾತೆ ಮಾಡಬಾರದು ಎಂದು ತಿಳಿಸಿರುತ್ತಾರೆ. ಬಡವರಿಗೆ ಅನ್ಯಾಯ ಮಾಡುವ ಶಾಸಕ ಸುಬ್ಬಾರೆಡ್ಡಿರವರ ಅಕ್ರಮಗಳು ಬಹಳಷ್ಟು ಇವೆ. ಇಂತಹ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿರವರಿಗೆ ಸಚಿವ ಸ್ಥಾನ ನೀಡಬಾರದು. ಒಂದು ವೇಳೆ ಸಚಿವ ಸ್ಥಾನ ನೀಡಿದರೆ ಸಿಎಂ ಮನೆ ಮುಂದೆ ಪ್ರತಿಭಟನೆ ಮಾಡುತ್ತೇವೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿ ರಾಜ್ಯ ಕಾರ್ಯದರ್ಶಿ ಅನಿಲ್ ಕುಮಾರ್, ಜಿಲ್ಲಾಧ್ಯಕ್ಷ ನಾಗರಾಜ್, ಮುಖಂಡರಾದ ನವೀನ್, ಮುನಿರಾಜು, ಮುನಾವರ್, ಶಶಿ, ವೆಂಕಟೇಶ್ ಮುಂತಾದವರು ಹಾಜರಿದ್ದರು. ಕೋಟ್ಯಾಂತರ ರೂಪಾಯಿ ಕೊಟ್ಟು ನಿಮ್ಮ ಜಮೀನು ಅಂತ ತಗೊಂತೀನಿ ಅಂತ ಬಿಟ್ಟು ಜಿಪಿ ಅಗ್ರಿಮೆಂಟ್ಗಳು ಮಾಡಿ ಆ ಜಮೀನುಗಳನ್ನೇನು ಮಾಡ್ತಾರೆ, GPA ಮುಖಾಂತರ ರಿಜಿಸ್ಟರ್ ಮಾಡ್ಕೊತಾರೆ. 1 ಲಕ್ಷ 2 ಲಕ್ಷ ಕೊಟ್ಟರೆ ದೊಡ್ಡ ವಿಚಾರ ಅಷ್ಟೇ. ಬಡವ್ರಕ GPAಗಳ ಮುಖಾಂತರ ರಿಜಿಸ್ಟರ್ ಮಾಡ್ಕೊತಾರೆ. ರಿಜಿಸ್ಟರ್ ಮಾಡ್ಕೊಂಡು ಪಾಣಿ ಕೂರಿಸ್ಕೊಂಡು ಸರ್ಕಾರ ಎನ್ಕ್ರೋಚ್ ಮಾಡ್ಕೊಂಡೈತೆ, KIADB ಎನ್ಕ್ರೋಚ್ ಮಾಡ್ಕೊಂಡೈತೆ ಅಂತ ಬಿಟ್ಟು ತೋರಿಸ್ತಾರೆ. ಪಾಣಿ ಬಿಟ್ಟು ಪ್ರಶ್ನೆ ಮಾಡಿದ್ರೆ ಅವ್ರ ಮೇಲೆ ರೌಡಿ ಶೀಟ್ರ, ಒಂದು ಕೇಸು ಇಲ್ದಿರ ಒಂದು ಕೇಸ್ ಮಾಡೋದು, ರೌಡಿ ಶೀಟ್ರ್ ಮಾಡೋದು. ಇದಕ್ಕೇನಂತಾರೆ ಭಯ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಅದಾದ್ಮೇಲೆ ಗೂಳೂರಣ್ಣ ಎಲ್ಲ ವಿಡಿಯೋಗಳು ನೋಡಿದ್ರಣ್ಣ, SCಗಳ ಜಮೀನಣ್ಣ ಪಾಪ ಸಮಾಧಿಗಳಿದ್ರ ಸಮಾಧಿಗಳು ಕೂಡ ಬಿಡ್ದಿರ ಎಲ್ಲ ಡೆಮಾಲೇಷನ್ ಮಾಡಿಸ್ತಾರೆ. ಮನುಷ್ಯತ್ವ ಬೇಡ, ಫ್ಯಾಕ್ಷನಿಸ್ಟು. ಇಲ್ಲಿ ನಮಗೆ ಏನಂದ್ರೆ ಸುಬ್ಬಾರೆಡ್ಡಿ ಅವರು ನಮ್ಮ ಬಾಗೇಪಲ್ಲಿ ಕ್ಷೇತ್ರ ಬಿಟ್ಬಿಟ್ಟು ಕಡಪನಲ್ಲೋ ಅನಂತಪುರಮಲ್ಲೋ ಹೋಗಿ ನಿಂತ್ಕೊಳ್ರಿ. ಅಲ್ಲೆಲ್ಲ ಈ ಥರ ರಾಜಕೀಯ ಮಾಡಿದ್ರೆ ನಡೀತಿತ್ತು. ಕ್ವಶನ್ ಮಾಡೋರಿಲ್ಲ ಪಾಪ. ಅವ್ರು ಯಾರನ್ನ ಬಡವ್ರು ಕ್ವಶನ್ ಮಾಡಿದ್ರೆ ರೌಡಿ ಶೀಟ್ರುಗಳು 1 ಲಕ್ಷ 2 ಲಕ್ಷ ಕೊಟ್ಬಿಟ್ಟು ಜಮೀನು ಬಡವ್ರ ಜಮೀನು ಹಾಕೊಳ್ಳೋಂಥದ್ದು, ಅವ್ರಿಗೆ ತೊಂದರೆ ಕೊಡೋಂಥದ್ದು. ಯಾರಾದರೂ ಜಮೀನು ಮಾರಿಲ್ಲ ಅಂದರೆ ಅವ್ರ ಮೇಲೆ ಕೇಸ್ ಹಾಕುವಂಥದ್ದು. ಜಮೀನು ಕೊಡಲ್ಲಪ್ಪ ನಮ್ಗೆ ಜಮೀನು ಬೇಕು ಅಂತ ಬಿಟ್ಟು ಕೇಳಿದ್ರೆ ಅವ್ರ ಮೇಲೆ ಕೇಸ್ ಹಾಕುವಂಥದ್ದು, ರೌಡಿ ಶೀಟ್ರು ಮಾಡೋದು. ಈಗ ಹೋರಾಟ FIR ರಿಜಿಸ್ಟರ್ ಮಾಡೋಕ್ಕಾಗಿ ನೋಡ್ರಿ, ತಹಸೀಲ್ದಾರ್ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಂಡ್ರಿ. ಸರ್ವೆ ನಂಬರ್ 621/1A1ನಲ್ಲಿ ಬಡವರಿದ್ದಾರಪ್ಪ, 33 ಗುಂಟೆ AC ಆದೇಶದ ಪ್ರಕಾರ ಕಾನೂನಾತ್ಮಕವಾಗಿ ಕರೆಕ್ಟಾಗಿದ್ದಾರೆ. ಅವ್ರ ಹೆಸರಲ್ಲಿ ಪಾಣಿ ಕೂರಿಸಿ ಅಲ್ಲಿರೋಂಥ ಭೂಗಳರು ನಾಗರಾಜ್ ರೆಡ್ಡಿ, ಕೇಶವ್ ರೆಡ್ಡಿ, ಇವ್ರು ಯಾರು ಇದ್ದಾರೆ ಇವ್ರು ಒತ್ತುವರಿ ತೆರವು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ. ಸರ್ವೆ ನಂಬರ್ 621 ಬಡವರ ಜಾಗ ಕೇಶವ್ ರೆಡ್ಡಿ ಅನ್ನೋರು ಹಾಕ್ಕೊಂಡಿರ್ತಾರೆ. ಸರ್ವೆ ನಂಬರ್ 621/1A1 ಈ ಜಾಗನ ಕೇಶವ್ ರೆಡ್ಡಿ ಅನ್ನೋನು ಒಂದು 6 ಗುಂಟೆ ಅಷ್ಟು ಜಾಗನ ಅಕ್ರಮವಾಗಿ ಹಾಕ್ಕೊಂಡಿರ್ತಾನೆ. ಆದರೆ ಕೋರ್ಟಲ್ಲಿ ಬಡವ್ರಿಗಾಗುತ್ತೆ. ಮುನಾವರ್ ಪಾಷ ಅಂತ ಹೇಳ್ಬಿಟ್ಟು ಒಬ್ರು ಇದ್ದಾರೆ, ಅವ್ರು ತುಂಬ ಬಡವರು, ಅವ್ರು ಇಲ್ಲೇ ಇದ್ದಾರೆ. ಅವ್ರಿಗೆ ಆ ಜಾಗ ಆತಿ. ಈ ಜಾಗನ ಪಾಣಿ ಗುಡಿಸ್ಕೊಡಿ, ಸರ್ವೆ ಮಾಡಿ ಜಾಗ ಬಿಡಿಸ್ಕೊಡಿ ಅಂತ ಹೇಳ್ಬಿಟ್ಟು ನಾವೊಂದು ಮನವಿ ಕೊಟ್ಟಿರ್ತೀವಿ 1 ತಿಂಗಳ ಹಿಂದೆ. ಆದರೆ ಕೇಶವ್ ರೆಡ್ಡಿ ಅನ್ನೋರು ಏನು ಮಾಡ್ತಾರೆ, ಇಲ್ಲಿರೋಂಥ ಶಾಸಕರ ಹತ್ರ ಹೋಗ್ತಾರೆ, ಸುಬ್ಬಾರೆಡ್ಡಿ ಅವ್ರ ಹತ್ರ ಹೋಗ್ತಾರೆ. ಕೇಶವ್ ರೆಡ್ಡಿ ಅವರು ಸಂದೇಶ್ ಅವರು ಬಂದಿದ್ದಾರೆ. ಮತ್ತು ಈ ಜಾಗ ಒತ್ತುವರಿ ತೆರವು ಮಾಡಿಸೋದಕ್ಕೆ ತಹಸೀಲ್ದಾರ್ ಅವರೆಲ್ಲ ಒಂದಷ್ಟು ಕ್ರಮ ಕೈಗೊಳ್ತಾ ಇದ್ದಾರೆ. ಏನಾದರೂ ಮಾಡಿ ಈ ಜಾಗನ ನಾವೇ ಮಾಡ್ಕೊಬೇಕು, ತಹಸೀಲ್ದಾರ್ ಅವ್ರಿಗೆ ಹೇಳಿ ಹೋಲ್ಡ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವ್ರು ಹೇಳಿದ ತಕ್ಷಣ ಇವ್ರೇನು ಮಾಡ್ತಾರೆ, ಶಾಸಕರು
ತಹಸೀಲ್ದಾರ್ ಅವ್ರಿಗೆ ಡೈರೆಕ್ಷನ್ಸ್ ಕೊಡ್ತಾರೆ, ಇದಕ್ಕೆ ನೀನು ಕೋರ್ಟ್ ಆದೇಶದ ಪ್ರಕಾರ ಖಾತೆ ಮಾಡ. ಇದು ಯಾರು ಏನು ಅಂತ ಹೇಳ್ಬಿಟ್ಟು ನೋಡಿದ್ರೆ ನೇರವಾಗಿ ಶಾಸಕರು ಮತ್ತು ಶಾಸಕರ ಬೇನಾಮಿಗಳು, ಶಾಸಕರ ಬೇನಾಮಿಗಳು ಇವ್ರೇನು ಮಾಡ್ತಾರೆ, 132 ಎಕರೆಗೆ ಅಕ್ರಮ ಕಾಂಪೌಂಡ್ ಹಾಕ್ತಾರೆ. ಅಲ್ಲಿರೋಂಥ RTC ಕೇವಲ 40 ಎಕರೆ. ಆ 40 ಎಕರೆ RTC ಕೂಡ ಫೇಕ್ RTC. ಅದನ್ನೇನು ಮಾಡ್ತಾರೆ, ಒಂದಷ್ಟು ಕಾಂಪೌಂಡ್ ಹಾಕೋದು, ಫೆನ್ಸಿಂಗ್ ಹಾಕೋದು ಕೇಳ್ತೀವಿ. ಈಗ ನಾನೊಂದು ಎಕ್ಸಾಂಪಲ್ ಏನಂದರೆ, ತಹಸೀಲ್ದಾರ್ ಅವರು ತುಂಬ ಶಿಸ್ತಾಗಿ ಕೆಲಸ ಮಾಡ್ತಾರೆ. ಬಟ್ ಈ ವ್ಯಕ್ತಿ ಏನಾದರೂ ಅಥವಾ ಇವರೇನಾದರೂ ಯಾರೋ ಒಬ್ಬರು, ಇಲ್ಲಿ ನೀವಿರೋ ಪ್ರೆಸ್ ಅವ್ರು ಯಾರಾದರೂ ಒಂದು ಅರ್ಧ ಎಕರೆಗೆ ಏನಾದರೂ ಅಥವಾ 4 ಗುಂಟೆಗೆ ಏನಾರ ಕಾಂಪೌಂಡ್ ಹಾಕಿದ್ರೆ ನಿಮ್ಮ ಮೇಲೆ FIR ಮಾಡ್ತಾರಾ? ಇಲ್ಲ. FIR ಮಾಡ್ತಾರಾ ಇಲ್ಲಣ್ಣ? ಇವತ್ತು ಅಷ್ಟು ದೊಡ್ಡ ಹಗರಣ ನಡೆದ್ರು. 144 ಎಕರೆಗೆ 132 ಎಕರೆಗೆ ಅವ್ನು ಯಾರೋ ಇಲ್ಲಿಗಲ್ ಆಗಿ ಬಂದು ಒಬ್ಬನ ಕಾಂಪೌಂಡ್ ಹಾಕ್ತಾನೆ ಅಂದರೆ ಏನು ಮಾಡ್ತಾ ಇದ್ದೀರಿ ನೀವು? ಶಾಸಕರು ಹೇಳ್ತಾರೆ ಕಾಂಪೌಂಡು ತೆರವು ಮಾಡಿಸ್ಬೇಡ, ಅವ್ರ ಮೇಲೆ ಕೇಸ್ ಮಾಡಬೇಡ ಅಂತ. ನಾವು ಇವತ್ತು ಅರ್ಜಿ ಕೊಡ್ತಾ ಇದ್ದೀವಿ. ಸೋಮಲಾಪುರ ಸರ್ವೆ ನಂಬರು ಜಾಸ್ತಿ ಜನರ ಮೇಲೆ ರೌಡಿ ಶೀಟ್ರುಗಳು, ಪೊಲೀಸ್ನವ್ರನ್ನ ಬಿಡೋದು, ಮಾಡ್ರಿ ರೌಡಿ ಶೀಟ್ರು, ಪ್ರಶ್ನೆ ಮಾಡಿದವ್ರ ಮೇಲೆ ರೌಡಿ ಶೀಟ್ರು. ಅಷ್ಟು ಜನ ರೌಡಿ ಶೀಟ್ರುಗಳು ಮಾಡ್ತಾರಲ್ಲ, ಅಷ್ಟು ದೊಡ್ಡ ಕ್ರೈಮ್ ನಡೀತೈತೆ ಬಾಗೇಪಲ್ಲಿಯಲ್ಲಿ. ತುಂಬ ಶಾಂತಿಯುತವಾಗಿರೋಂಥ ಜನ ಪಾಪ ಬಾಗೇಪಲ್ಲಿಯಲ್ಲಿ. ಮುಂದೆ ಒಂದು ಕೊಂಡಾರೆಡ್ಡಿಪಲ್ಲಿ ಗ್ರಾಮದಲ್ಲಿ ಸುಮಾರು ಜನದ ಹತ್ರ GPAಗಳು ಮಾಡ್ಕೊಳ್ಳೋದು, ನಿನ್ನ ಸೇಲ್ ಅಗ್ರಿಮೆಂಟ್ಗಳು ಮಾಡ್ಕೊಳ್ಳೋದು, ಸೇಲ್ ಅಗ್ರಿಮೆಂಟು GPA ಮಾಡ್ಕೊಳ್ಳೋದು, ಡೈರೆಕ್ಟ್ ರಿಜಿಸ್ಟರ್ ಮಾಡೋದು. ರಿಜಿಸ್ಟರ್ ಆಫೀಸಲ್ಲೇನೋ 15 ದಿನ 20 ದಿನ ಕಂಟಿನ್ಯೂಸ್ ಆಗಿ ಇವ್ರದ್ದೊಬ್ಬರದೇ ರಿಜಿಸ್ಟರ್ ನಡಿಬೇಕು. ಯಾರಾದರೂ ಹೋಗಿ ಮದುವೆ ರಿಜಿಸ್ಟರ್ ಕೂಡ ಮಾಡ್ಸೋಕ್ಕಾಗಿಲ್ಲಪ್ಪ, ಮದುವೆ ಮ್ಯಾರೇಜ್ ರಿಜಿಸ್ಟರ್ ಕೂಡ ಮಾಡ್ಸೋಕ್ಕಾಗಿಲ್ಲ. 15-20 ದಿನ ಇವ್ರದೇ ರಿಜಿಸ್ಟ್ರು, ಸುಬ್ಬಾರೆಡ್ಡಿದೇ ರಿಜಿಸ್ಟ್ರು. ಅವ್ರು ಯಾರು ಹೇಳಿದ್ರೆ ಅವ್ರ ಮಗನೋ ಅಡ್ಮಿಟ್ ಹಾಕೊಂಡು GPA ಮಾಡೋದು. ಆ GPA ರಿಜಿಸ್ಟರ್ ಮಾಡಿಕೊಂಡು ಸರ್ಕಾರದಿಂದ 1.25 ಕೋಟಿ, 1,20,00,000, 1,10,00,000 ಸರ್ಕಾರಕ್ಕೆ ಮಾರೋದು, ಸರ್ಕಾರ ಇದು ಮಾಡೋದು. ಆಮೇಲೆ ಸೆಷನ್ನಲ್ಲಿದೆ ಸುಬ್ಬಾರೆಡ್ಡಿ ಅವರು ಮಾತಾಡ್ತಾರೆ ವಸೂಟಿಯ ವಿಚಾರ. ನೀವು ಎಲ್ಲ ಟ್ಯಾಪ ನಾನು ನೋಡಿದೆ, ನಿಮ್ಮೆಲ್ಲ ಯೂಟ್ಯೂಬ್ಗಳಲ್ಲಿ ನೋಡಿದೆ. ವಸೂಟಿಯ ವಿಚಾರ, ಶಿವಾರೆಡ್ಡಿ ಅನ್ನೋನು 200 ಎಕರೆ ಕಾಂಪೌಂಡ್ ಹಾಕ್ತಾನೆ. ಆ ಜಮೀನು ಮುಟ್ಗೋಲು ಹಾಕ್ಬೇಕು ಸರ್ಕಾರ ಮತ್ತೆ ಬಡವ್ರಿಗೆ ಬಿಡಿಸ್ಕೊಡ್ಬೇಕು. ಇದು 200 ಎಕರೆ ಪ್ರಾಪರ್ಟಿಗೆ ಸಂಬಂಧಪಟ್ಟಂಗೆ ಅಂತ ಹೇಳ್ಬಿಟ್ಟು ವಸೂಟಿಯದ್ದು ಮಾತಾಡ್ತಾರೆ. ಸೆಷನ್ ವಿಡಿಯೋ ನಾನು ನೋಡಿದ್ದೀನಪ್ಪ. ಇದೇ ಸುಬ್ಬಾರೆಡ್ಡಿ ಅವರು ಮಾತಾಡೋದು. ಅಲ್ಲಿ ಮಾತಾಡ್ಕೊಂಡು ಏನು ಹೇಳ್ತಾರೆ, 200 ಎಕರೆ ಜಮೀನು ಸರ್ಕಾರಿ ಮಟ್ಟಗೋಲು ಹಾಕ್ಕೊಬೇಕು ಅಂತ ಹೇಳ್ಬಿಟ್ಟು ಅಂದಿರೋಂಥ ವ್ಯಕ್ತಿ ಇದೇ ಶಿವಾರೆಡ್ಡಿ ಹತ್ರ ಕೂತ್ಕೊಂಡು ದುಡ್ಡು ಕೊಟ್ಟು ಈ ವ್ಯಕ್ತಿ ಕಾಂಪೌಂಡ್ ಹಾಕ್ಕೊಂತಾನೆ. ಇವ್ರ ಬೇನಾಮಿಗಳು ಬಂದು ಕಾಂಪೌಂಡ್ ಹಾಕ್ಕೊಂತಾನೆ. ಯಾರಪ್ಪನ ಸರ್ಕಾರ? ಇವ್ರಿಗಿಂತ ದೊಡ್ಡ ಫ್ಯಾಕ್ಷನಿಸ್ಟ್ ನೋಡಿದ್ದೀರಾ? ಸುಬ್ಬಾರೆಡ್ಡಿಗಿಂತ ದೊಡ್ಡ ಫ್ಯಾಕ್ಷನಿಸ್ಟ್ ನೋಡಿದ್ದೀರಾ? ಈ ಥರ ಅವರೇ ಪ್ರೆಸ್ಸಿಂಗ್ ಮಾಡೋದು, ಅವರೇ ಸೆಷನಲ್ಲಿ ಮಾತಾಡೋದು, ಮತ್ತೆ ಅಪ್ಪ ಭಯ ಹಾಕ್ಸೋದು. ಶಿವಾರೆಡ್ಡಿಗೆ ಭಯ ಹಾಕ್ಸ್ಬಿಟ್ಟು ಅವ್ರ ಜಮೀನು ಇದನ್ನೇ ತಗೊಂಡ್ಬಿಡೋದು. ಕೆನಾಲ್ಗೆ ಬಿಡ್ರ ದುಡ್ಲಿಸ್ತ ಓಟ್ಲಿಸ್ತಾರೋ? ಆ ಥರ ತಿಳ್ಕೊಬಾರ್ದು. ಬಾಗೇಪಲ್ಲಿ ಜನ ಸ್ವಾಭಿಮಾನಿಗಳಿದ್ದಾರೆ. ಅವರು ಕಾನೂನು ಮೀರಬಾರ್ದು, ಕಾನೂನು ಉಲ್ಲಂಘನೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗಿದ್ದಾರೆ ಹೊರತು, ನೀನು ಹಾಕೋ ಧಮಕಿಗಳಿಗೆ ನೀನು ಅಕ್ರಮಗಳು ಮಾಡ್ತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಇರಲ್ಲ. ಕಾನೂನು ಉಲ್ಲಂಘನೆ ಮಾಡ್ತಿರೋ ಸೈಲೆಂಟ್ ಆಗಿದ್ದಾರೆ. ಮುಂದೆ ಬರೋಂಥ ಚುನಾವಣೆಯಲ್ಲಿ ನಿನ್ಗೇನು ಪಾಠ ಕಲಿಸ್ಬೇಕು ಕಲಿಸ್ತಾರೆ. ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾ ಇರೋಂಥದ್ದು, ಇಂಥ ವ್ಯಕ್ತಿಗಳಿಗೆ ನೀವೇನಾದರೂ ಮಿನಿಸ್ಟ್ರಿ ಮಾಡಿದ್ದೀರಂದರೆ, ಇವಾಗ ನಾವು ಸುಬ್ಬಾರೆಡ್ಡಿ ಮನೆ ಮುಂದೆ ಹೋರಾಟ ಮಾಡ್ಬೇಕು ಅಂದ್ಕೊಂಡಿರೋದು. ಇವಾಗ ಇವ್ರಿಗೇನೋ ಮಿನಿಸ್ಟ್ರಿ ಏನಾರ ಮಾಡಿದ್ರೆ CM ಅವ್ರ ಮನೆ ಮುಂದೆ ಹೋರಾಟ ಮಾಡ್ತೀವಿ. ನಮ್ಮ ಮೇಲೆ ಕೇಸುಗಳಾಗಿ ಮೊದಲು ಅಂಬೇಡ್ಕರ್ ಸೇವಾ ಸಮಿತಿಯಿಂದ ನಾವು ಮಾಡ್ತಾ ಇರೋಂಥ ಹೋರಾಟ ಸೋಮಲಾಪುರ ಅಣ್ಣ 132 ಎಕರೆಗೆ ಅಕ್ರಮವಾಗಿ ಕಾಂಪೌಂಡ್ ಹಾಕೋರಿ. ಈ ಕಾಂಪೌಂಡ್ ಒತ್ತುವರಿ ತೆರವು 1 ವಾರದಲ್ಲಿ ಮಾಡಿಸ್ಬೇಕು. ಕಾಂಪೌಂಡ್ ಹಾಕಿರೋರ ಮೇಲೆ FIR ಹಾಕಬೇಕು. ಏನಿಲ್ಲ, ಕಂಪ್ಲೇಂಟ್ ಕೊಟ್ಟರೆ ಯಾರು ಕಾಂಪೌಂಡ್ ಹಾಕೋರು ಅಂತ ಹೇಳ್ಬಿಟ್ಟು ಪೊಲೀಸ್ನವ್ರು ಟ್ರೇಸ್ ಮಾಡ್ತಾರೆ, FIR ಮಾಡ್ತಾರೆ. ಇದೊಂದು ಆಗಬೇಕು. ಎರಡನೇದು ಕೊತ್ತಕೋಟ ಸಾಯಿಬಾಬಾ ದೇವಸ್ಥಾನ ಕಟ್ಟಿಸ್ತಾ ಇದ್ದಾರೆ ಇವರೇ ಶಾಸಕರು. ಆ 100 ಎಕರೆ ಎಷ್ಟು ಚೆನ್ನಕ್ಕೆ ಹೆಂಗೆ ಬಂತು 100 ಎಕರೆ ನಿನಗೆ? ಸಾಯಿಬಾಬಾ ದೇವಸ್ಥಾನ ಕಟ್ಟಿಸ್ತಾ ಇದ್ರಲ್ಲ, ಕೊತ್ತಕೋಟ ಗೊತ್ತಲ್ಲಣ್ಣ, ಎಲ್ರಿಗೂ ಗೊತ್ತು ನಿಮಗೆ.